ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ KCET ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮ ಒಂದು SNQ ಕೋಟಾದ ಬಗ್ಗೆ ಕಂಪ್ಲೀಟ್ಲಿ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ. ಯಾರಿಗೆ SNQ ಕೋಟಾ ನೀವು ಸಿಗಬೇಕಂದ್ರೆ ಏನು ಮಾಡಬೇಕು, SNQ ಕೋಟಾದ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಫೀಸ್ ಕಟ್ಬೋದು, ಎಷ್ಟು ಅಮೌಂಟ್ ಬರುತ್ತೆ ನಮ್ಮ SNQ ಕೋಟಾದಲ್ಲಿ, ಎಷ್ಟು ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು. ಯಾಕಂದರೆ ಒಂದು ಅಡ್ವಾಂಟೇಜ್ ಇದ್ದರೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂತ ಖಂಡಿತ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಪೂರ್ತಿ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗನೆ. ಹಾಗೂ ಯಾಕಂದ್ರೆ ಪ್ರತಿಯೊಂದು ವೀಡಿಯೋದು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ನೀವು ಇನ್ನೂ ಇನ್ಫಾರ್ಮೇಷನ್ ಬೇಕಿತ್ತಂದ್ರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಬನ್ನಿ ಈಗ SNQ ಕೋಟಾದಲ್ಲಿ ಹೋಗೋಣ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಈಗ ಡೈರೆಕ್ಟಾಗಿ SNQ ಕೋಟಾಗೆ ಹೋಗೋಣ. ಏನಿದೆ SNQ ಕೋಟಾ, ಯಾರು ಅಪ್ಲೈ ಮಾಡಬೇಕು, ಯಾರು ಎಲಿಜಿಬಲ್ ಇರ್ತಾರೆ, ಏನು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ಎಲ್ಲಿ ಸಿಗ್ತಾ ಇಲ್ಲ ನನಗೆ ಯಾವ ವಿಡಿಯೋದಲ್ಲಿ. ಸುಮ್ಮನೆ ಹೇಳ್ತಾರೆ ಅರ್ಧಂಬರ್ಧ, ನನಗೆ ಮ್ಯಾಟ್ರ್ ಗೊತ್ತಿದೆ ಅಂತ ಹೇಳ್ತೀರಾ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಹೇಳ್ತೀನಿ ಏನಪ್ಪ ಅಂದರೆ, SNQ ಕೋಟಾ ಅನ್ನೋದು ನೀವು ಎಲ್ಲಿ ಹೋಗಿ ಅಪ್ಲೈ ಮಾಡೋಂತಿಲ್ಲ ಇರಲ್ಲ. ನೀವು ಇದು ಓನ್ಲಿ ಫಾರ್ ಫಸ್ಟ್ ಹೇಳ್ತೀನಿ, ಫಸ್ಟ್ ಇದನ್ನು ನೆನಪಿಕೊಂಬಿಡಿ, ಇದು ಓನ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮಾತ್ರ SNQ ಕೋಟಾ ಬರುತ್ತೆ. SNQ ಕೋಟಾದ ಎಷ್ಟು ಅಡ್ವಾಂಟೇಜ್ ಇದೆ ಅಂದರೆ ತುಂಬ ಅಡ್ವಾಂಟೇಜ್ ಇದೆ. ಅದರ ತಕ್ಕಂಥ ಡಿಸ್ಅಡ್ವಾಂಟೇಜ್ ಇದೆ. ಡಿಸ್ಅಡ್ವಾಂಟೇಜ್ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಫಸ್ಟ್ ಅಡ್ವಾಂಟೇಜ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಅಡ್ವಾಂಟೇಜ್, ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಅಡ್ವಾಂಟೇಜೇ ಬೇಕಾಗಿರೋದು. ನೆಕ್ಸ್ಟ್ ಬೇಕಾದ್ರೆ ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳ್ತೀನಿ. SNQ ಕೋಟಾ ಅನ್ನೋದು ಎಲ್ಲ ಕಾಲೇಜು ಮತ್ತು ಅದು BE ಮತ್ತು BTech ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಇರ್ತಾರೆ. ಪ್ರತಿಯೊಂದು ಕಾಲೇಜಲ್ಲಿ ಇದಿರುತ್ತೆ. ಏನಪ್ಪ ಈ SNQ ಕೋಟಾ ಅಂದರೆ, ಪ್ರತಿಯೊಬ್ಬ ಒಂದು ಇಂಜಿನಿಯರ್ ಕಾಲೇಜಲ್ಲಿ ಒಬ್ಬ ಸ್ಟೂಡೆಂಟ್ಸು ಅಮೌಂಟ್ ಪೇ ಮಾಡಬೇಕಾಗಿರೋದು 1 lakh ಪ್ಲಸ್ ಅಮೌಂಟ್ ಅನ್ನೋದು. ಯಾಕಂದರೆ ಹೋದ ವರ್ಷ ಪ್ರತಿ ವರ್ಷ ವೇರಿ ಆಗ್ತಾ ಇರುತ್ತೆ. ಎಷ್ಟು 1 lakh ಪ್ಲಸ್ ಅಮೌಂಟ್ ಆಗುತ್ತೆ, 1,10,000, 10,000, 15,000 ಹಂಗೆ. ಈ ವರ್ಷ ಕೂಡ ಎಷ್ಟಾಗುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ, ಅಂದರೆ ನೆಕ್ಸ್ಟ್ ಬರೋ ದಿನಗಳಲ್ಲಿ. ಯಾಕಂದರೆ ಪ್ರತಿ ವರ್ಷ ಅದೇ ಥರ ನಮ್ಮ KE ನಮ್ಮ ಒಂದು ಪ್ರತಿ ವರ್ಷ ವೇರಿ ಮಾಡ್ತಾ ಇರ್ತಾರೆ. ಈಗ SNQ ಕೋಟಾದ ಎಷ್ಟಪ್ಪ ಅಂದರೆ, ಅದು ಕೂಡ ಅಷ್ಟೇ ಪ್ರತಿ ವರ್ಷ ವೇರಿ ಆಗ್ತಿರುತ್ತೆ. ಬಟ್ SNQ ಕೋಟಾದಲ್ಲಿ ಯಾರು ಸಿಗ್ತಾರೆ ಅವರಿಗೆ ನಮ್ಮ ಒಂದು ಇಂಜಿನಿಯರ್ ಕಾಲೇಜಲ್ಲಿ ಅಮೌಂಟ್ ಬಂದ್ಬಿಟ್ಟು 33,000 ಅಷ್ಟೇ ಆಗಿರುತ್ತೆ. ನೋಡಿ, 1 lakh ಪ್ಲಸ್ ಇಲ್ಲಿ ಬರೀ 33,000 ಇಲ್ಲಿ. ಅದು ಕರೆಕ್ಟಾಗಿ ಹೋದ ವರ್ಷ 33,000, ಈ ಬರೋ ದಿನದಲ್ಲಿ 34,000-35,000 ಆಗ್ಬೋದು. ಈ 35,000 ನಿಮ್ಗೆ ಏನಾದರೂ ನೀವು ಕಾಲೇಜಲ್ಲಿ SNQ ಕೋಟಾ ಸಿಕ್ತು ಅಂದರೆ, ನಿಮಗೆ ನೋಡಿ ನಿಮ್ಮಂಥ ಲಕ್ಕಿ ಸ್ಟೂಡೆಂಟ್ಸ್ ಯಾರಿಲ್ಲ ಅನ್ಕೊಂಬಿಡಿ. ಯಾಕಂದರೆ ಇದು ಓನ್ಲಿ 5% ಅಷ್ಟೇ ಸ್ಟೂಡೆಂಟ್ಸ್ಗೆ ಸಿಗುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಹೇಳೋದು, ಒಂದು 5%ಅಲ್ಲಿ ನೀವು ಸಿಕ್ಕಿಲ್ಲ ಅಂದರೆ ನಿಮ್ಮೊಂದು ಪೂರ್ತಿ ಇಂಜಿನಿಯರಿಂಗಲ್ಲಿ ಅಮೌಂಟೇ ಇಲ್ಲರಂಗೆ ನೀವು ಇಂಜಿನಿಯರ್ ಮುಗಿಸ್ಬೋದಾಗುತ್ತೆ. ಯಾಕಂದರೆ ಪ್ರತಿ ವರ್ಷ 35,000 ಒಳಗಡೆ ನಿಮ್ಮೊಂದು ಇಂಜಿನಿಯರಿಂಗ್ ಮುಗಿಸ್ತದೆ. ಅದೇ ಥರ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ SS ಕಡೆಯಿಂದ 20,000. ಈ ಹೋದ ವರ್ಷ ಬರೀ 3,000 ಬಂದಿದೆ. ಆದರೆ ಪ್ರತಿ ವರ್ಷ 20,000 ನನಗೆ ಬರೋದು. ಆದರೆ ಇದು ಯಾವ ಥರ ಸಿಗುತ್ತೆ, ಎಷ್ಟು ಕಾಲೇಜಲ್ಲಿ ಎಷ್ಟು ಸೀಟ್ ಇರುತ್ತೆ ಅಂದರೆ, ನೋಡಿ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 8 lakh ಬಿಲೋ ಇರಬೇಕು. ಪ್ರತಿಯೊಬ್ಬ ಹಂಗೂ 8 lakh ಬಿಲೋ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ 8 lakh ಪ್ಲಸ್ ಒಂದು ಇನ್ಕಮ್ ಅನ್ನೋದಿರುತ್ತೆ. ಎಲ್ಲರೂ ಎಲಿಜಿಬಲ್ ಇರ್ತೀರಾ ಒಂದು SNQ ಕೋಟಾಗೆ, ಬಟ್ ಅದು ಎಲ್ಲರಿಗೂ ನಿಮಗೆ ಇದು ಸಿಗೋದಿಲ್ಲ. ಎಲಿಜಿಬಲ್ ಇದ್ದರೆ ಸಿಕ್ಕಂಗೆ ಬ್ರದರ್ ಅಂದರೆ ಖಂಡಿತನೂ ಇದು ಸಿಗಬೇಕಾಗಿದ್ದು. ಇದು ಎಲ್ಲಿ ಸಿಗುತ್ತೆ, ಹೆಂಗೆ ಅಪ್ಲೈ ಮಾಡೋದು, ಯಾವ ಥರ ಪಡ್ಕೋಬೇಕು ಅಂದರೆ ಇದ್ರ ಬಗ್ಗೆ ಫಸ್ಟ್ ಡೀಟೇಲಾಗಿ ತಿಳ್ಕೊಳ್ಳಿ. ಆಮೇಲೆ ನೀವು ಯಾವ ಥರ ಅಪ್ಲೈ ಮಾಡೋದು, ಇದನ್ನು ಸಿಗಬೇಕಂದ್ರೆ ಏನು ಮಾಡಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ. ಖಂಡಿತ ಹೇಳ್ತೀನಿ, ನಾನು ಸುಮ್ಮನೆ ಹೇಳ್ತೀನಿ ಅಂತ ಹೇಳಲ್ಲ. ನೋಡಿ, SNQ ಕೋಟಾದವ್ರು ಎಲ್ಲಿ ಹೋಗಿ ಅಪ್ಲೈ ಮಾಡೋಂತಿಲ್ಲ. ನೀವು ಜಸ್ಟ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಅದು ನಿಮ್ಮ ಒಂದು ಪ್ರತಿಯೊಂದು ಕಾಲೇಜಲ್ಲಿ 5% ಅನ್ನೋದು ಇಟ್ಟಿರ್ತಾರೆ. ಈ ಒಂದು ಕಾಲೇಜಲ್ಲಿ ನೀವೇ ನೋಡ್ಬೋದು. ಈಗ SNQ ಕೋಟಾದ ಎಷ್ಟು ಕಾಲೇಜಸ್ಸು, ಎಷ್ಟು ಸೀಟ್ಸ್ ಇದ್ದಾವೆ, ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಯಾವುದಾದೊಂದು ಕಾಲೇಜಲ್ಲಿ ತೊಗೋತೀನಿ. ನೀವು ಇಲ್ಲಿ ಈಗ ನೋಡ್ಬೋದು, ನಾನೀಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ಕಾಲೇಜ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ತೊಗೊತಾ ಇದ್ದೀನಿ, CS ತೊಗೊತಾ ಇದ್ದೀನಿ ಅಂತಂದರೆ ನಿಮಗೆ ಇಲ್ಲಿ ಕಾಣಿಸ್ಬೋದು 120 ಸೀಟ್ಸ್ ಇದ್ದಾವೆ. ಆ 120 ಸೀಟಲ್ಲಿ ನಮಗೆ ಒಂದು ಗೋರ್ಮೆಂಟ್ ಸೀಟ ಬಂದ್ಬಿಟ್ಟು ನಿಮಗೆ ಒಂದು 54 ಸೀಟ್ಸ್ ಇರುತ್ತೆ. ಆ 5% ಸೀಟ್ಸನ್ನು ಸಿಗುತ್ತೆ. ಅಂದರೆ ಈಗ 100 ಜನ ಇದ್ದರೆ 100 ಜನದಲ್ಲಿ ನಿಮಗೊಂದು 5 ಜನಕ್ಕೆ ಇಲ್ಲಿ SNQ ಕೋಟಾ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ, 100 ಜನದಲ್ಲಿ 5 ಜನ ಅಂದರೆ ನಿಮಗೆ 5% ಅಂದರೆ 5% ಅಂದರೆ ಆಗುತ್ತೆ ಅಲ್ಲಿಗೆ. ಅದೇನಾದ್ರು 200 ಸೀಟ್ಸ್ ಇತ್ತು ಅಂದರೆ ಆ ಕಾಲೇಜಲ್ಲಿ ನಿಮಗೆ 10 ಜನಕ್ಕೆ SNQ ಕೋಟಾ ಸಿಗುತ್ತೆ. 10 ಜನಕ್ಕೆ SNQ ಕೋಟಾ ಸಿಗುತ್ತಾ? ನಮಗೆ ಫಸ್ಟ್ ರೌಂಡಲ್ಲೇ ಸಿಗುತ್ತಾ, ಸೆಕೆಂಡ್ ರೌಂಡಲ್ಲೇ ಸಿಗುತ್ತೆ. ಅಂದರೆ ನಿಮಗೆ ಯಾವ ಥರ ಅಂದರೆ ಯಾವ ರೌಂಡಲ್ಲಿ ಬೇಕಾದರೂ, ಯಾವ ರೌಂಡಲ್ಲಾದರೂ ನಿಮಗೆ ಬೇಕಾದರೂ ನಿಮಗೆ SNQ ಕೋಟಾ ಸಿಗ್ಬೋದು. ಅಪ್ಗ್ರೇಡ್ ಆಗ್ಬೋದು. ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡ್ ಆಗ್ಬೋದು, ಥರ್ಡ್ ರೌಂಡಲ್ಲಿ ಅಪ್ಗ್ರೇಡ್ ಆಗ್ಬೋದು. ಇದನ್ನು ನಾವು ಏನದ ಮಾಡಬೇಕಾ ಕೈಯಿಂದ ಅಂದರೆ, ಖಂಡಿತ ಯಾವುದೇ ಥರ ನಿಮ್ಮ ಒಂದು ಏನು ನಡೆಯಲ್ಲ ಇಲ್ಲಿ. ಯಾಕಂದರೆ ಇದು ಪೂರ್ತಿ ಒಂದು ಸಾಫ್ಟ್ವೇರ್ ಬೇಸ್ಡ್ ಆಗಿರುತ್ತೆ. ಅಂದರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗಿ. ಏನಪ್ಪ ಅಂದರೆ, ನೀಟಾಗಿ ಹೇಳ್ತೀನಿ ಇನ್ನೊಂದು ಸರಿ. ನಿಮಗೆ ಇಲ್ಲಿ SNQ ಕೊಡೋದು ನೀವು ಯಾವುದೇ ಥರ ತೊಂದರೆ ಕಟ್ಸ್ಕೊಳ್ತೀರ, ನಮ್ಮ ಒಂದು KE ಒಂದು ಸಾಫ್ಟ್ವೇರ್ ಇರುತ್ತೆ. ಅಲ್ಲಿ ನಿಮಗೆ ಒಂದು ಯಾರ್ಯಾರು ನಿಮಗೆ ಒಂದು X ಕಾಲೇಜಲ್ಲಿ ನೀವೆಲ್ಲರೂ ಅಪ್ಲಿಕೇಶನ್ ಹಾಕಿದ್ರೆ, ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಆ X ಕಾಲೇಜಲ್ಲಿ 5% ಒಂದು SNQ ಕೋಟಾದಿದೆ. ಅದರಲ್ಲಿ ಯಾರು ಟಾಪಲ್ಲಿ ಅಂದರೆ ನಿಮ್ಮ ರ್ಯಾಂಕು ಆ ಕಾಲೇಜಲ್ಲಿ ತುಂಬ ಟಾಪಲ್ಲಿ ಯಾರು ಇರ್ತಾರೆ, ಆ ಟಾಪ್ ಪರ್ಸೆಂಟಲ್ಲಿ 5 ಜನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಅವ್ರದ್ದೆಲ್ಲ ಇನ್ಕಮು ಫಸ್ಟ್ ಕಂಡೀಷನ್ ಏನಪ್ಪ ಅಂದರೆ 8 lakh ಬಿಲ್ ಇರಬೇಕು. ಆ ಒಂದು ಸ್ಟೂಡೆಂಟ್ಸ್ ಯಾರು ಟಾಪ್ 5 ಇರ್ತಾರೆ ಆ ಒಂದು ಸ್ಟೂಡೆಂಟ್ಸ್ಗೆ SNQ ಕೋಟಾ ಸ್ಟಾರ್ಟಿಂಗಲ್ಲಿ ಅಲರ್ಟ್ ಆಗಿರುತ್ತೆ. ಇದು ಒಂದು SNQ ಕೋಟಾದ ಬಗ್ಗೆ ಆಯಿತು. ನನಗೆ ಈಗ SNQ ಕೋಟಾ ಬೇಕು ಬ್ರದರ್, ಏನು ಮಾಡಬೇಕು ಅಂದರೆ, ನೋಡಿ ನಿಮಗೆ SNQ ಕೋಟಾ ಬೇಕೇ ಬೇಕು ಅಂದರೆ ನಾನು ಹೇಳ್ದಂಗೆ ಮಾಡಿದ್ರೆ ಸಿಗುತ್ತೆ. ಬಟ್ ಆದರೆ ಇದು ನಾನು ರೆಕಮೆಂಡ್ ಮಾಡ್ತೀನಿ, ಇದು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ SNQ ಕೊಡೋದ್ರಿಂದ ನಿಮ್ಮ ಒಂದು ಲೈಫ್ ಬಗ್ಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಬಟ್ ಆದರೆ ನಿಮ್ಮ ಒಂದು ಎಫರ್ಟು, ನಾನೊಂದು 100 ಅಲ್ಲ 100 ಪ್ಲಸ್ 10% ಎಕ್ಸ್ಟ್ರಾ ಹಾಕ್ತೀನಿ, 110% ಹಾಕ್ತೀನಿ.
200% ನಾನು ಎಫರ್ಟ್ ಹಾಕ್ತೀನಿ ಅಂದರೆ ಖಂಡಿತ ನೀವು ನಾನು ಹೇಳುವಂಥ ಒಂದು ಟಿಪ್ಸ್ನ ಯೂಸ್ ಮಾಡ್ಬೋದಾಗಿರುತ್ತೆ. ಯಾರು ಹೇಳ್ತಾ ಇದ್ದೀನಿ 200% ಎಫರ್ಟ್ ಹಾಕ್ತೀನಿ ಅಂಥವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಇದನ್ನು. ಯಾಕೆ SNQ ಕೋಟಾ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂದರೆ SNQ ಕೋಟಾ ಸಿಗೋದು ಈಗ ನಂದು ಒಂದು 30,000 40,000 ರ್ಯಾಂಕಿಂಗ್ ಇದೆ. ನನಗೆ SNQ ಕೋಟಾ ಸಿಗುತ್ತಾ? ಎಸ್, ಖಂಡಿತ ಸಿಗುತ್ತೆ. ಆದರೆ ನೀವು ಒಂದು ಟಾಪ್ ಕಾಲೇಜಲ್ಲಿ ನೀವು ಅಲ್ಲಾಗಿ ಅಡ್ಮಿಷನ್ ಮಾಡೋಕ್ಕಲ್ಲ. ನಿಮಗೆ ಬೇಕಾಬಿಟ್ಟು ಕಾಲೇಜ್ ಯಾವುದೋ ಒಂದು ಆ ಥರ ಅನ್ಕೋಬೇಡಿ. ನಿಮಗೆ ಈ ಕಾಲೇಜ್ ನನಗೆ 100% ಸಿಗುತ್ತೆ. ಅಲ್ಲಿ ರ್ಯಾಂಕಿಂಗ್ ಬಂದ್ಬಿಟ್ಟು 60,000 50,000 ಸಿಗುತ್ತೆ. ನಾನು ಬಂದು 30,000 ಇದೆ. ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ತೀನಿ ಅಂದರೆ ನಿಮಗೆ SNQ ಕೋಟಾ 100% ಸಿಕ್ಕೇ ಸಿಗುತ್ತೆ. ಆ ಒಂದು SNQ ಕೋಟಾ ನಿಮ್ಗೆ 100% ಸಿಗುತ್ತೆ ಅಂದಮೇಲೆ ನೀವು ಅಲ್ಲಿ ಹೋಗಿ ಕಾಲೇಜ್ ಅಡ್ಮಿಷನ್ ಆದರೆ ನಿಮ್ಮ ಒಂದು ಎಫರ್ಟ್ಸ್ ಹೆಂಗಿರಬೇಕಂದ್ರೆ ಯಾಕಂದರೆ ಮುಂದೆ ಪ್ಲೇಸ್ಮೆಂಟಲ್ಲಿ ನಿಮಗೆ ಆ ಕಾಲೇಜು ವರ್ಸ್ಟ್ ಕೇಸಲ್ಲಿ ಇರುತ್ತೆ. ಯಾಕಂದರೆ ಆವಾಗ ನೀವೇನಾಗುತ್ತೆ 200% ಎಫರ್ಟ್ ಹಾಕಿ ನೀವು ಓದ್ಕೊಂಬಿಟ್ಟು ನಿಮ್ಮ ಒಂದು ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗಬೇಕಾಗುತ್ತೆ. ಮುಂದೆ 4 ವರ್ಷ ಫ್ಯೂಚರ್ ನೋಡಿದ್ರೆ SNQ ಕೋಟಾ ಸ್ವಲ್ಪ ಡೇಂಜರ್. ಬಟ್ ಅಟ್ ಪ್ರೆಸೆಂಟ್ ಸಿಚುವೇಷನ್ ನೋಡಿದ್ರೆ ನಿಮಗೆ ಅಮೌಂಟ್ ಪೇ ಮಾಡೋಕ್ಕಾಗ್ತಿಲ್ಲ. ಒಂದು ಸ್ವಲ್ಪ ಫ್ಯಾಮಿಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ. ಅಷ್ಟೊಂದು ಅಮೌಂಟ್ ಪೇ ಮಾಡೋಕ್ಕೆ ಅಂದರೆ SNQ ಕೋಟಾನ ನೀವು ಅಪ್ಲೈ ಮಾಡಿ. ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ 100% ಹೇಳ್ತೀನಿ ನೋಡಿ, 100ಕ್ಕೆ 100% ಹೇಳ್ತೀನಿ. ಆ ಒಂದು ರ್ಯಾಂಕಲ್ಲಿ ಯಾರು ಬರ್ತೀರಾ, ಆ ಒಂದು ಕಾಲೇಜಲ್ಲಿ 50,000 ರ್ಯಾಂಕಲ್ಲಿ ಸೀಟ್ ಸಿಗುತ್ತೆ ನಂಗೆ CS ಅಲ್ಲಿ. ನಾನು ಬಂದು 30,000 ಇದೆ. ನಾನು ಆ ಕಾಲೇಜ್ಗೆ ಅಪ್ಲೈ ಮಾಡ್ತೀನಿ, ಆಪ್ಷನ್ ಎಂಟ್ರಿ ಟಾಪಲ್ಲಿ ಇಡ್ತೀನಿ. ನಿಮಗೆ 100% 100ಕ್ಕೆ 100 SNQ ಕೋಟಾ ಸಿಕ್ಕೇ ಸಿಗುತ್ತೆ. ಬೇರೆ ಆಪ್ಷನ್ ಇಲ್ಲ, ಸಿಕ್ಕೇ ಸಿಗುತ್ತೆ. ಆದರೆ ಆ ಥರ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಯಾಕಂದರೆ ಮುಂದೆ ನಿಮ್ಮ ಒಂದು ಲೈಫಲ್ಲಿ ಅಲ್ಲ ಕೆರಿಯರಲ್ಲಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಯಾಕಂದರೆ ನಿಮ್ಗೆ ಅಲ್ಲಿ ಯಾವುದೇ ಥರ ಪ್ಲೇಸ್ಮೆಂಟ್ ಇರೋದಿಲ್ಲ. ಇದು ಒಂದು ರೀಸನ್. ಆದರೆ ನಿಮಗೆ ಅಮೌಂಟ್ ಅನ್ನೋದು 4 ವರ್ಷ ಕೂಡ ಬರೀ 10,000 ಇಲ್ಲ 20,000 ಮುಗಿದೋಗುತ್ತೆ. ಯಾವ ಥರ ಹೇಳಿದೆ ನಾನು, ನಿಮಗೆ SSP ಕೂಡ ಬರುತ್ತಲ್ಲ, ಅಲ್ಲಿ ನಿಮಗೆ ರಿಕವರಿ ಆಗುತ್ತೆ. ಅಷ್ಟು ಅಮೌಂಟ್ 30,000 ಕಟ್ತಿದ್ರೆ 20,000 ನಿಮಗೆ SSP ಬಂದ್ಬಿಡುತ್ತೆ. ಇದು ಒಂದು ಅರ್ಥ ಆಯಿತು ಅನ್ಕೋತೀನಿ. ಮತ್ತು ಈ SNQ ಕೋಟಾದು ಇನ್ನೂ ಏನಪ್ಪ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ಕಾಲೇಜ್ ಎಷ್ಟು ದೂರ ಆದರೂ ಸಿಗ್ಬೋದು, ಆದರೆ ನೀವು ಅಂದ್ಕೊಂಡಿರೋ ಕಾಲೇಜ್ ಸಿಗದೇ ಇರ್ಬೋದು. ಇದು ಒಂದು ಡಿಸ್ಅಡ್ವಾಂಟೇಜು. ನನಗೆ ಕಾಲೇಜ್ ಅಂದ್ಕೊಂಡಿರೋದೇ ಬೇಕು, ನನಗೆ ಅದೇ ಬೇಕಂದರೆ ನೀವು ಒಂದು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ವರೆಗೂ ನೀವು ಅಲ್ಲಿಗೆ ಹೋಗಿ SNQ ಕೋಟಾನ ಮರೆತು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. SNQ ಕೋಟಾದ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳಬೇಕು, ನಂಗೆ ಇನ್ನೂ ಅರ್ಥ ಆಗಿಲ್ಲ ಬ್ರದರ್. SNQ ಕೋಟಾದ ಬಗ್ಗೆ ಏನು ಸ್ವಲ್ಪ ಹೇಳಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ಈಗ SNQ ಕೋಟಾದ ಸ್ವಲ್ಪ ಪರಿಚಯ ಇರಲಿ, ಅದಕ್ಕೋಸ್ಕರ ಹೇಳಿದ್ದು. SNQ ಕೋಟಾ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಯಾಕಂದರೆ ಬರೀ 5% ಸ್ಟೂಡೆಂಟ್ಸ್ ಮಾತ್ರ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನಿಮ್ಮಂಥ ಲಕ್ಕಿ ಸ್ಟೂಡೆಂಟ್ಸ್ ಯಾರಿಲ್ಲ. SNQ ಕೋಟಾ ಸಿಕ್ಕವರಿಗೆ ಇಷ್ಟು ಹೇಳೋಕ್ಕೆ ಬಯಸಿದ್ದೀನಿ. SNQ ಕೋಟಾದು ಕೂಡ ನಿಮಗೆ ನಾರ್ಮಲಾಗಿ ಎಲ್ಲರ ಜೊತೆ ನಿಮಗೆ ಕಾಲೇಜಲ್ಲಿ ಯಾವ ಥರ ಪೇ ಮಾಡ್ತೀರೋ ಅದೇ ಥರ ಪೇ ಮಾಡಬೇಕಾಗುತ್ತೆ 33,000. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನೆಕ್ಸ್ಟ್ ಬಂದಾಗ ಅಪ್ಡೇಟ್ ಬಂದಾಗ ಆವಾಗ. ಈಗ ಜಸ್ಟ್ SNQ ಕೋಟಾದ ಬಗ್ಗೆ ಇಷ್ಟು ಡೀಟೇಲಾಗಿ ತಿಳ್ಕೊಂಡಿದ್ರೆ ಸಾಕು ಅನ್ಕೋತೀನಿ. ಇಷ್ಟು ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. SNQ ಕೋಟಾ ಬಗ್ಗೆ ಅವರು ತಿಳ್ಕೊಳ್ಳಿ, ಯಾವ ಥರ SNQ ಕೋಟಾ ಸಿಗಬೇಕಂದ್ರೆ ಏನು ಮಾಡಬೇಕು ಅಂತಂದು. ನೆಕ್ಸ್ಟು ಇನ್ನೂ ಏನಾದ್ರು ಇನ್ಫಾರ್ಮೇಟಿವ್ ಆಗಿ ಈ ವಿಡಿಯೋ ಇದ್ದರೆ ಮಾತ್ರ ತರ್ತೀನಿ. ಅದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್.